ಪ್ರತಿ ವರ್ಷ ಯಾವ ರೀತಿ ತಾವು ಆಚರಣೆ ಮಾಡ್ತಾ ಇದ್ರಿ, ಪ್ರೇಯರ್ಸ್ಗಳು ಏನಿರ್ತಿದ್ದು ಅದೆಲ್ಲವಕ್ಕೂ ಸಹಿತ ನಾವು ಏನು ಭದ್ರತೆ ಕೊಡಬೇಕು, ಭದ್ರತೆಯನ್ನಾಗಲಿ ಅಥವಾ ಆ ಟೈಮಲ್ಲಿ ತಮಗೆ ಏನಾದರೂ ಸಮಸ್ಯೆಗಳಿದ್ರೆ ಅವುಗಳನ್ನು ತಿಳಿಸಿದ್ರೆ ಅವೆಲ್ಲವನ್ನೂ ನಾವು ನೀಟಾಗಿ ಅಟೆಂಡ್ ಮಾಡ್ತೀವಿ. ಒಂದನೇದ್ದು. ಎರಡನೇದಾಗಿ ಬಕ್ರೀದ್ ಅಂದ ತಕ್ಷಣ ಬರೋದು ಓನ್ಲಿ ಎಲ್ಲರೂ ಎಲ್ಲ ಕಡೆ ಬರೋದು ಗೋ ಹತ್ಯೆ, ಅದು ಇದು ಮತ್ತು ಕೆಟಲ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಜಾಸ್ತಿ ಬರ್ತಿರ್ತದೆ. ನಮ್ಮಲ್ಲಿ ಇರುವಂತಹ ಪಾಪ್ಯುಲೇಷನ್ ಅದು ನೋಡಿದ್ರೆ ನಮಗೇನಂತಹ ಇದೇನಿಲ್ಲ. ಆದರೂ ಸಹಿತ ಯಾರೋ ಒಂದೇನೋ ಮಾಡಿದ್ದಕ್ಕೆ ಎಲ್ಲೋ ಬರ್ತೈತಿ, ಅಥವಾ ಯಾವುದೋ ಒಂದು ಸಂಘಟನೆ ಬಂದು ಒಮ್ಗಿಲ್ಲ ಎದ್ದು ಕುಂತು ಬಂದು ನಾವು ಹಂಗೆ ಅಂತ ಅವ್ರು ಅನ್ಬೋದು, ಅಥವಾ ನಿಮ್ಮವರೇ ಯಾರಾದರೂ ಹೋಗಿ ಅದಲ್ಲ, ಇದು ಅದಲ್ಲ ಇದಲ್ಲ ಅಂತ ನಿಮ್ಮಲ್ಲೇ ಟಸಲಾಗೋಕ್ಕಿಂತ ಯಾರು ಹಿಡೀಲಿ ಅಥವಾ ಬಿಡಲಿ, ಏನೇ ಸಮಸ್ಯೆ ಇದ್ದರೆ ನೇರವಾಗಿ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಾವೆಲ್ಲೇ ಇದ್ರೂ ಬಂದು ಅಟೆಂಡ್ ಮಾಡ್ತೀವಿ. ನಾವೆಲ್ಲರೂ ಇನ್ವಾಲ್ವ್ ಆಗ್ತಾ ಬಂದು ಅಟೆಂಡ್ ಮಾಡ್ತೀವಿ. ನಾವು ಅಟೆಂಡ್ ಮಾಡಿದ್ಮೇಲೆ ಮುಂದಿನ ಕೇಸ್ ಮಾಡಬೇಕಾ ಅಥವಾ ಅದು ಕರೆ ಐತಾ ಸುಳ್ಳು ಐತಾ ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಇದ್ವು ಅಂದರೆ ಎಸ್ ಇದೊಂದು. ಆಮೇಲೆ ಈದ್ಗಾಗಳಲ್ಲಿ ನಾವು ಎಷ್ಟಾಗೈತೆ ಅಷ್ಟು ಮೆಣ್ಣು ಹಾಕ್ಕೋತೀವಿ. ಸ್ವಲ್ಪ ರಾತ್ರಿ ಬೆಳಗ್ಗೆ ನೀವು ಮೆಣ್ಣು ಹಾಕ್ಕೊಡ್ರಿ. ಏನಾದರೂ ಸಮಸ್ಯೆಗಳಿದ್ದರೆ ಇಮಿಡಿಯೇಟ್ ನಮಗೆ ಫೋನ್ ಮಾಡಿ ಹೇಳಿ. ಯಾರೂ ಯಾವುದನ್ನು ಉತ್ತೇಜಿಸೋದು ಅಥವಾ ಉದ್ರೇಕಿಸೋದು ಬೇಡ. ಬೇರೆದವ ಯಾವ ಬಂದ್ರೂ ನೀವು ನಮ್ಮ ಗಮನಕ್ಕೆ ತಂದರೆ ನಾವು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ. ಇದನ್ನು ಬಿಟ್ಟರೆ ಮತ್ತೆ ಬಕ್ರೀದ್ ಸೋಷಿಯಲ್ ಮೀಡಿಯಾ ಅದೊಂದು ಯೂನಿವರ್ಸಿಟಿ ಆದಂಗೆ ಆಗಿತ್ತು, ಫೇಕ್ ಯೂನಿವರ್ಸಿಟಿ. ಎಲ್ಲರೂ ಅಲ್ಲಿ ಡಿಗ್ರಿಗಳನ್ನು ತೊಗೊಂಡು ಪಿ ಜಿ ಮಾಡುತ್ತಾರೆ. ಎಲ್ಲರೂ ಪಿ ಜಿಗಳಾಗಿರ್ತಾರೆ. ಬಟ್ ಅದರಿಂದ ಯಾರದ್ದು ಸಾಧನೆಗಳಾಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅದರ ಅರ್ಥ ಎಲ್ಲವೂ ಸುಳ್ಳು ಬರ್ತದೆ ಅಂತಲ್ಲ, ಯಾರು ಅದನ್ನು ನೋಡ್ತಾ ಇರ್ತೀರಲ್ಲ ಅವರು ಒಂದು ಸಾರಿ ಪರಿಶೀಲನೆ ಮಾಡಿರಿ. ವೆದರ್ ಇದು ಕರೆಕ್ಟ್ ಐತಿ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿಬಿಟ್ರೆ ನಮ್ಮ ಕೆಲಸನೂ ಸುಲಭ ಆಗ್ತದೆ, ನಿಮ್ಮ ಕೆಲಸನೂ ಸುಲಭ ಆಗ್ತದೆ. ಆಮೇಲೆ ಸೋಷಿಯಲ್ ಮೀಡಿಯಾದಾಗ ಬಂದಿದ್ದನ್ನು ಹಿಂಗೇನಾದ್ರು ಬಂದಿತ್ತು ವ್ಯತಿರಿಕ್ತವಾಗಿ ಯಾವುದೋ ಒಂದು ಮತದ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಯಾವನಾದ್ರೂ ಅವಹೇಳನ ಮಾಡಿದ್ದಂಥದ್ದು ಬಂತಂದರೆ ಜಸ್ಟ್ ಒಂದು ಫೋನ್ ಮಾಡಿರಿ. ನಮ್ಮವರಂತೂ ಭಾಳ ಅಲರ್ಟ್ ಅದಾರ. ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ದವರು ಸಣ್ಣ ಪುಟ್ಟ ಏನು ಬಂದ್ರೂ ದಿವಸ ಒಂದು 20-30 ನಮ್ಗೆ ಹಾಕ್ತಿರ್ತಾರೆ. ಅದ್ರಾಗ ನೋಡಿ ನಾವು ಯಾವುದು ಆಯ್ತು ಇನ್ನೊಬ್ಬನ ಕರೆಸು, ಇವ್ರಿಗೊಂದು ಕೇಸ್ ಮಾಡಿರಿ, ಅವನೊಂದು ಕರೆಸು, ಒಂದು ಕೇಸ್ ಮಾಡಿ ಉಳ್ಕೊಂಡು ಅಂತೇಳಿ ನಾವು ಮಾಡ್ತಾ ಇರ್ತೀವಿ. ಅದನ್ನು ಬಿಟ್ಟು ನಮ್ಮದು ಏನೈತಲ್ಲ ನಮ್ಮದು ಬಿಟ್ಟು ಮತ್ತು ಬೇರೆ ಕಡೆಯಿಂದ ಏನಾದರೂ ಬಂದಿತ್ತು ಅಂತಂದರೆ ದಯವಿಟ್ಟು ಗಮನಕ್ಕೆ ತೊಗೊಂಬರ್ರಿ. ನಾವು ಇಮಿಡಿಯೇಟ್ ಅದನ್ನು ಅಟೆಂಡ್ ಮಾಡ್ತೀವಿ. ಇಲ್ಲಿವರೆಗೆ ಯಾವುದೇ ಅಹಿತಕರ ಘಟನೆಗಳು ನಮ್ಮ ಬಕ್ರೀದ್ ಹಬ್ಬದಲ್ಲಿ ಆಗಿಲ್ಲ ಅಂತೇಳಿ ನಮ್ಮ ಭಾವನೆ ಐತೆ. ನಾವು ಹಿಂದಿನ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಯಾವುದೋ ಒಂದು ಕೂಡ ಘಟನೆಗಳು ನಮ್ಮ ರಾಮದುರ್ಗ ಲಿಮಿಟ್ಸ್ನಲ್ಲಿ ಸಂಭವಿಸಿಲ್ಲ. ಯಾವುದೇ ಕೇಸಸ್ಗಳು ಕೂಡ ಆಗಿಲ್ಲ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಮ್ಮ ಈಗ ಏನು 28ನೇ ತಾರೀಕಲ್ಲ ಬಕ್ರೀದ್ ಹಬ್ಬ ಇರೋದು, ಆ ಒಂದು ಕಾರ್ಯಕ್ರಮವನ್ನು ಕೂಡ ಶಾಂತ ರೀತಿಯಿಂದ ಮಾಡಬೇಕನ್ನುವಂಥ ಆಶಾಭಾವನೆಯಿಂದ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಾವೆಲ್ಲರೂ ಅನುಸರಿಸಿದ ಈ ವರ್ಷವೂ ಕೂಡ ಶಾಂತ ರೀತಿಯಿಂದ ಕಾರ್ಯಕ್ರಮ ಹಬ್ಬ ಏನಪ್ಪಾ ಅಂತಂದ್ರೆ ಹೆಚ್ಚಾನೆಚ್ಚು ಜಾಸ್ತಿ ಇದೆ ಆಗೋದು ಒಂದು ಪ್ರಾಣಿ ಬಲಿಯನ್ನ ನಿಷೇಧ ಮಾಡೋದು ಫಸ್ಟ್ ಈ ಒಂದು ಹಬ್ಬದಲ್ಲಿ ನಮ್ಗೆ ಕಂಡು ಬರ್ತಕ್ಕಂಥದ್ದು ಇದು. ಯಾರು ಎಲ್ಲಿ ಪ್ರಾಣಿ ಬಲಿಯನ್ನ ಕೊಡಬಾರ್ದು ಅನ್ನುವಂಥದ್ದು ಒಂದು ಇದಾಗುತ್ತೆ. ಧರ್ಮದ ದೃಷ್ಟಿಯಿಂದ ಇರುವುದರಿಂದ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿದ್ರೆ ಭಾಳ ನಮ್ಗೆ ಇದಾಗತ್ತೆ ಅಂತ ಹೇಳಿ. ಮತ್ತೆ ಸುಮ್ಮನಾಗಿ ಎಲ್ಲಾದ್ರೂ ದನಗಳ ಹೋಗ್ತಿರ್ತಾವ, ಯಾವುದೋ ಒಂದು ಉದ್ದೇಶಕ್ಕಾಗಿ ದನಗಳನ್ನ ಕಳಿಸ್ತಿರ್ತಾರ, ಮಾರವರಾಗಿರ್ಬೋದು, ಆಮೇಲೆ ಏನೋ ಒಂದು ಮಾರಕ್ಕಾಗಿರ್ಬೋದು, ಯಾರು ಕೊಳ್ಳೋರು ಇರ್ತಾರ. ಹಂಗಂತೇಳಿ ದನಗಳ ಸಾಕಿಸೋ ಸಂದರ್ಭದೊಳಗೆ ಅವುಗಳನ್ನ ಸುಮ್ಮನೆ ಹಿಡಿಯೋದು, ಅಲಿಗೇಷನ್ಸ್ ಮಾಡೋದು, ಅವ್ರನ್ನೆಲ್ಲ ಮಾತಾಡ್ಸೋದು, ಅದು ಇದು ಅಂಥೇಳಿ ಏನಾರ ಅದಕ್ಕೆ ಉದ್ದೇಶಕ್ಕಾಗಿ ಒಯ್ಯಕತ್ತಾರ ಏನಪ್ಪ ಅಂಥೇಳಿ ಕಿರಿಕಿರಿ ಉಂಟಾಗಿ ಅದರಿಂದ ಕೋಮುಗಲಭೆಗಳಾಗುವಂಥ ಚಾನ್ಸಸ್ಗಳಿರ್ತಾವ. ಅದಕ್ಕೆ ದಯವಿಟ್ಟು ಯಾರು ಆ ಥರದ್ದು ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೇನಾದರೂ ನಿಮ್ಮ ಮಾಹಿತಿ ಬಂತ, ಆ ಥರದ್ದು ಏನಾದರೂ ಕಂಡು ಬಂತ, ಎಲ್ಲರೂ ಏನಾದ್ರು ದನಗಳು ಸಾಕ್ಸಾಕ್ತಾರಪ್ಪ ಅಂತಂದ್ರೆ ನಮಗೆ ಇಮಿಡಿಯೇಟಾಗಿ ಮಾಹಿತಿಯನ್ನು ಕೊಡ್ಬೇಕು. ಆ ಕೆಲಸ ನಾವು ಮಾಡ್ತೀವಿ. ನೀವು ಮಾಡಿ ಸುಮ್ಮನೆ ಅಲ್ಲಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ಅವ್ರಿಗೆ ವಾಗ್ವಾದಾಗಿ ದೊಡ್ಡ ಒಂದು ಜಗಳ ಆಗಿ ಇಡೀ ಸ್ಟೇಟ್ ನ್ಯೂಸ್ ಆಗುವಂಥದ್ದು ಬೇಡ. ಆ ಥರದ್ದು ಏನಾರ ಅದು ಅಂದ್ರೆ ಹಿಂಗೆ ಎಲ್ಲೇ ಹೊಂಟಪ್ಪ, ಎಲ್ಲೇ ಏನೋ ತೊಗೊಂಡು ಹೊಂಟಾರ ಅಂತಂದ್ರೆ ನಮಗೆ ಮುಂಚಿತವಾಗಿ ತಾವು ಮಾಹಿತಿಯನ್ನು ಕೊಟ್ಟಿದ್ದಾದ್ರೆ ನಾವು ಆ ಕೆಲಸ ಮಾಡ್ತೀವಿ. ನಾವು ಹೋಗಿ ವಿಚಾರಣೆ ಮಾಡ್ತೀವಿ, ಮಾಡಿ ಮುಂದಿನ ಏನೈತಲ್ಲ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಬಟ್ ನೀವು ಮಾಡಿ ಅಲ್ಲಿ ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಬಾರ್ದು, ಹಬ್ಬದ ವಾತಾವರಣವನ್ನು ಹದಗೆಡಿಸಬಾರ್ದು ಅಂಥೇಳಿ ನಮ್ಮ ಒಂದು ಕೋರಿಕೆ. ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣದೊಳಗೂ ಕೂಡ
ಹಾಕ್ತಿರ್ತಾರೆ. ಕೋಮು ಪ್ರಚೋದನೆಯನ್ನ ಉಂಟು ಮಾಡುವಂತ ಒಂದಷ್ಟು ಸಂದೇಶಗಳನ್ನಾಗಿರ್ಬೋದು, ವಿಡಿಯೋಗಳನ್ನ ಶೇರ್ ಮಾಡ್ತಿರ್ತಾರ. ಅವುಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಮತ್ತು ಧರ್ಮದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾರೂ ಆ ವಿಡಿಯೋಸ್ಗಳನ್ನ ಹಾಕಬಾರ್ದು ಅಂಥೇಳಿ ನಾವು ಕಳಕಳಿಯ ವಿನಂತಿಯನ್ನ ಮಾಡ್ಕೊತೀವಿ. ಹಂಗೇನಾದ್ರೂ ಒಂದು ವೇಳೆ ಹಾಕಿದ್ದಾತಂದ್ರೆ ನಮ್ದು ಸೋಷಿಯಲ್ ಮೀಡಿಯಾ ಮಾನಿಟರ್ ಸೆಲ್ಲಿಂಗ್ದಿಂದ ವಾಚ್ ಇರ್ತೈತಿ. ನಿಮಗೆ ಗೊತ್ತಿಲ್ದಂಗನ ನಿಮ್ಮ ಫ್ರೆಂಡ್ ನಾವು ಇರ್ತೀವಿ. ಆ ಸಂದರ್ಭದೊಳಗೆ ನೀವು ಹಾಕಿದ ಅಂತಂದ್ರೆ ನಾವು ಕರೆದು ನಿಮ್ಮ ಮ್ಯಾಗ ಆ್ಯಕ್ಷನ್ ಅನ್ನ ಮಾಡ್ತೀವಿ. ಈಗ ನಾವು ನಿನ್ನೆನೂ ಒಂದು ಮಾಡಿದ್ದೀವಿ, ತಮ್ಗೆಲ್ಲರಿಗೂ ಗೊತ್ತಿರಬೇಕು. ಕಿಂಗ್ ಬಾಯ್ಸ್ ಅಂತೇಳಿ ಒಂದು ಸೋಷಿಯಲ್ ಮೀಡಿಯಾದೊಳಗೆ ಫೋಟೋಸ್ ವಿಡಿಯೋಸನ್ನು ಶೇರ್ ಮಾಡಿದ್ರು. ಅವರೆಲ್ಲರನ್ನೂ ಕರೆದು ಅವ್ರ ಮ್ಯಾಗ ನಾವು ಕೇಸಸನ್ನು ಮಾಡಿದ್ದೀವಿ. ಅದಕ್ಕೆ ದಯವಿಟ್ಟು ಯಾರೂ ಕೂಡ ಆ ಥರದ್ದು ಸೋಷಿಯಲ್ ಮೀಡಿಯಾದೊಳಗೆ ಏನಾದರೂ ಹಾಕೋದಾಯಿತು, ಇನ್ನೊಬ್ಬರಿಗೆ ರೌಡಿ ಥರ ತೋರಿಸುವಂಥ ವಿಡಿಯೋಗಳನ್ನು ಶೇರ್ ಮಾಡೋದಾಗಿರ್ಬೋದು, ಧರ್ಮಕ್ಕೆ ಅವಹೇಳನ ಮಾಡುವಂಥ ಫೋಟೋಸ್ ಆಗಿರ್ಬೋದು, ಇಂಥವುಗಳನ್ನು ಶೇರ್ ಮಾಡಿದ್ದ ಅಂತಂದ್ರೆ ನಾವೇನು ಮಾಡ್ತೀವಿ, ಕರೆದು ಅವ್ರ ಮ್ಯಾಗ ಕೇಸ್ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತೀವಿ. ಅದಕ್ಕೆ ದಯವಿಟ್ಟು ಯಾರೂ ಕೂಡ ಆ ಥರದ ಸೋಷಿಯಲ್ ಮೀಡಿಯಾದೊಳಗೆ ಶೇರ್ಗಳನ್ನು, ವಿಡಿಯೋಗಳನ್ನು, ಫೋಟೋಗಳನ್ನು ಹಾಕಬಾರ್ದು ಅಂಥೇಳಿ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಆಮೇಲೆ ಬೇರೆ ಕಡೆ ಎಲ್ಲ ಘಟನೆಗಳು ಸಂಭವಿಸಿದ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತಿರುವಂಥದ್ದು ಐತಿ. ಹಂಗೆ ಆ ಥರದ್ದು ಯಾರೂ ಕೂಡ ಓಪನ್ ಆಗಿ ಎಲ್ಲೂ ಏನು ಇದನ್ನು ಮಾಡಬೇಡ್ರಿ ಅಂಥೇಳಿ ನಮ್ಮದೊಂದು ಆಶಯ. ಮಾಂಸ ಮಾರೋರ್ಗೂ ಆಯ್ತು, ಒಳ್ಳೆಯವ್ರಿಗೆ ಆಯ್ತು ಕೂಡ ದಯವಿಟ್ಟು ನಿಮಗೆ ನಾವು ನೋಟಿಸನ್ನು ಕೂಡ ಕೊಡ್ತೀವಿ. ಯಾವ ರೀತಿ ಮಾರಬೇಕು, ಯಾವ ರೀತಿ ತಗೋಬೇಕು ಅನ್ನೋದನ್ನ ಒಂದಿಷ್ಟು ರೂಲ್ಸ್ಗಳದಾವ, ಅದನ್ನು ತಾವೆಲ್ಲರೂ ಫಾಲೋ ಮಾಡ್ರಿ ಅಂಥೇಳಿ ನಮ್ಮ ಒಂದು ಆಶಯ. ಈ ಒಂದು ಮುಂದಿನ ಶ್ರೀ ಬಕ್ರೀದ್ ಹಬ್ಬಕ್ಕೆ ಅಂತೇಳಿ ಇಲಾಖೆ ಏನೋ ಒಂದು ಸೂಚನೆ ಕೊಟ್ಟಿದೆ. ಖಂಡಿತವಾಗಿಯೂ ನಾವು ಯಾರು ಕುರ್ಬಾನಿಯನ್ನು ಮಾಡ್ತಾ ಇದ್ದೀವಿ, ಖಂಡಿತವಾಗಿಯೂ ನಿಮ್ಮ ಸೂಚನೆಯನ್ನು ಪಾಲನೆ ಮಾಡ್ತೀವಿ. ಘೋಷವಾಗಿ ಹೇಳ್ತೀವಿ, ನಾವು ಮುಂದಿನ ದಿನಮಾನದಲ್ಲಿ ಜಗದ್ಗುರು ಶಂಕರಾಚಾರ್ಯರು ಏನೊಂದು ಇದನ್ನು ಜಾಥಾ ನಡೆಸ್ಯಾರ, ಗೋವನ್ನು ನ್ಯಾಷನಲ್ ರಾಷ್ಟ್ರ ನಾವು ಇಡೀ ಸಾಬ್ರ ಅವ್ರನ್ನ ಬೆಂಬಲ ಕೊಡ್ತೀವಿ. ನಾವು ಕೂಡ ಅದಕ್ಕೆ ಧ್ವನಿ ಕೂಡಿಸ್ತೀವಿ. ಮುಂದಿನ ದಿನಮಾನದಲ್ಲಿ ದೊಡ್ಡ ಪ್ರೊಸೆಷನ್ ಮಾಡಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀವಿ. ನಾವು ಅದಕ್ಕೆ ನಮ್ಗೆ ಯಾಕಂದ್ರೆ 19 ಆಗೈತಿ, ಕಾನೂನು ಆಗೈತಿ, ಗೋವನ್ನು ಕಡಿಬಾರ್ದು ಅಂತ ತಿಳ್ಕೊಂಡು ನಾವು ಕೂಡ ಅದ್ರದ್ದು ಬೆಲೆ ನಮ್ಗೆ ಗೊತ್ತೈತಿ. ಇನ್ನೊಬ್ರು ಅದನ್ನು ಪೂಜೆ ಮಾಡ್ತಾರಂದ್ರೆ ನಾವು ಅದಕ್ಕೆ ಗೌರವ ಕೊಡ್ತೀವಿ. ಅನಾವಶ್ಯಕವಾಗಿ ತಮ್ಮ ಮುಖಾಂತರ ಆಗಲಿ ಇನ್ನೊಬ್ಬರ ಮುಖಾಂತರ ಆಗಲಿ ನಮ್ಮ ಮಂದಿನ ತೊಂದರೆ ದಯವಿಟ್ಟು ಮಾಡಿಕೊಡ್ಬೇಡ್ರಿ ಸರ್. ತಾವು ಬಂದ ಮೇಲೆ ಬಹುತೇಕ ಆಗಿಲ್ಲ, ಏನೋ ಸಣ್ಣ ಪುಟ್ಟ ಆಗಿದ್ದಾವ. ನಾವು ನಿಮ್ಮ ಸೂಚನೆಯನ್ನು ಕಡ್ಡಾಯವಾಗಿ ನಾವೆಲ್ಲರೂ ಪಾಲಿಸ್ತೀವಿ. ನಾವು ಯಾರು ಕುರ್ಬಾನಿ ಮಾಡಕತ್ತೀವಿ ಅಂಥೇಳಿ ತಾವು ಏನು ನಮ್ಗೆ ಒಂದು ಮಾರ್ಗದರ್ಶನ